ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಾನು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಚಿಕನ್ ಚಿತ್ರಾನ್ನ ಮಾಡಿದ್ದೆ, ವೈಟ್ ಚಿತ್ರಾನ್ನ ಮಾಡಿದೆ. ಇವತ್ತೊಂದು ಟೊಮೊಟೊ ಚಿತ್ರಾನ್ನ ಮಾಡಿ ಬೇಗ ಮಾಡ್ಕೋಬೋದು. ಬ್ಯಾಚುಲರ್ಸ್ ಎಲ್ಲ ಆಫೀಸಿಂದ ಬಂದಿರ್ತಾರೆ, ಈಸಿಯಾಗಿ ಮಾಡಿ ಒಂದು ಕೆಲಸ ಕಲಿಸ್ಕೊಳ್ಳೋಣ ಅಂಥೇಳಿ ಖುಷಿಯಾಗಿ ಬಂದಿದ್ದೀನಿ. ರುಚಿಯಾದ ಅಡುಗೆ, ರುಚಿಯಾಗಿ ನೋಡ್ಕೊಳ್ಳಿ. ಈಗ ನೀವು ಇದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳು ನಿಮಗೆ ತೋರಿಸ್ಬಿಡ್ತೀನಿ. ಮಾಡ್ಕೊಬಿಡ್ಬೋದು, ಬೇಗ ತಿನ್ಕೊಂಬಿಡ್ಬೋದು. ದೀಪ ಅಂಟಿಸೋಣ, ಬೇಗ ಕೆಲಸ ಮುಗಿಸೋಣ. ದೀಪ ಅಂಟಿಸಿದ್ವಿ, ಬಾಣಲಿ ಇಟ್ಟಿದ್ದೀವಿ ನೋಡಿ. ಈಗ ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಹಾಕಿಬಿಡೋದು. ಎಣ್ಣೆ ಕಾದಿರೋ ಸೌಂಡ್ ಬರ್ತಾಯಿದೆ. ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಇದಕ್ಕೆ ಹಾಕೋಣ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ. ನಮ್ಮ ಹುಡುಗ ಮರ್ತುಬಿಟ್ಟವನೇ, ಅದು ಒಳ್ಳೆ ಮಡಿಕೆಯಲ್ಲಿ ತಂದವನೇ. ಇದನ್ನು ಒಂದು ಚೂರು ಹಾಕ್ಬಿಡೋಣ. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಈರುಳ್ಳಿ ತುಂಬ ಬೇಯಬೇಕು ಅಂತೇನಿಲ್ಲ, ಒಂದು ಮಟ್ಟಕ್ಕೆ ಬೆಂದರೆ ಸಾಕು. ರೈಸ್ಗೆ ಸಿಗಬೇಕಲ್ವಾ. ಈಗ ಒಂದು ಸ್ವಲ್ಪ ಕುಟ್ಟಿರೋ ಬೆಳ್ಳುಳ್ಳಿ, ಅದು ಮಾಡ್ದಂಗಂತೂ ತುಂಬ ಜನ ನೋಡಿದ್ರು ಚಿಕನ್ ಚಿತ್ರಾನ್ನ, ವೈಟ್ ಚಿತ್ರಾನ್ನ. ಇವತ್ತು ನಿಮಗಾಗಿ ಒಂದು ಟೊಮೊಟೊ ಚಿತ್ರಾನ್ನ ಮಾಡಿ ಖುಷಿಯಾಗಿ ತೋರಿಸ್ಬಿಡ್ಬೇಕು ಅಂತ ನನಗೂ ತುಂಬ ಆಸೆ ಆಗಿತ್ತು. ಈಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಹಳದಿ. ಇದಕ್ಕೆ ಜಾಸ್ತಿ ಹಾಕಂಗಿಲ್ಲ. ಈಗ ಟೊಮೊಟೊ ಚಿತ್ರಾನ್ನಕ್ಕೆ ಟೊಮೊಟೊನೇ ಜಾಸ್ತಿ ಅಲ್ವಾ, ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಫ್ರೈ ಮಾಡಬೇಕು. ನೋಡಿ, ಈಗ ಎಣ್ಣೆ ಇದೆ, ಇದಕ್ಕೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ಬೋಣ. ಇದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ. ಅಂದರೆ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಟೊಮೊಟೊ ಸ್ಮ್ಯಾಶ್ ಹಾಕಬೇಕು. ನೋಡಿ, ಇದೆಲ್ಲ ಬ್ಯಾಚುಲರ್ಗಳಿಗೆ, ಇಲ್ಲ ಆಫೀಸಿಂದ ಬಂದಿರ್ತೀರ, ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ, ಏನೋ ಒಂದು ಅರ್ಜೆಂಟ್ ಐಟಮ್ ಮಾಡಬೇಕು. ಖುಷಿಯಾಗಿ ತಿನ್ನಿಸ್ತಾ ಆರಾಮಾಗಿ ಬಾಕ್ಸ್ ತೊಗೊಂಡು ಆಫೀಸ್ಗೆ ಹೊರಟ. ಇದೆಲ್ಲ ರುಚಿಯಾಗಿರುತ್ತೆ. ಒಂದೇ ಥರ ಚಿತ್ರಾನ್ನ, ಇದನ್ನೆಲ್ಲ ಒಂದೊಂದು ಡಿಫ್ರೆಂಟ್ ಮಾಡಿಕೊಂಡು ಏನು ಗೊಜ್ಜು ಕಷ್ಟಪಡೋಂಗಿಲ್ಲ, ಏನಿಲ್ಲ. ನೋಡಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಚೂರು ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ. ಇವಾಗ ಇಷ್ಟನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ನೀವು ಯಾವಾಗೆಲ್ಲ ಮಾಡಿರ್ತೀರ ಮನೆಗಳಲ್ಲಿ ಟೊಮೊಟೊ, ಇದೊಂದು ಟೊಮೊಟೊ ಗೊಜ್ಜಾಗಿ ಅನ್ನ ಕಲ್ಸ್ಕೊಂಡು ತಿನ್ಬೋದು. ರುಚಿ ಜಾಸ್ತಿ. ಅರ್ಜೆಂಟಾಗಿ ಏನೋ ಒಂದು ಮಾಡ್ಕೋಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೊಂಡು ಕಲ್ತ್ಕೊಬಿಟ್ರೆ ಅಡುಗೆ ರುಚಿನೂ ಬರುತ್ತೆ, ಆಹಾ ಅಂತ ತಿಂತಾ ಇರ್ಬೋದು. ಚೂರು ಶುಂಠಿ. ಅಣ್ಣ, ರೈಸ್ ಎಲ್ಲಿಕ್ಕಿದೆಯಣ್ಣ? ಈಗ ಅನ್ನ ಮಿಕ್ಕಿರುತ್ತೆ, ಈ ಥರ ಯಾವುದೋ ಒಂದು ಗೊಜ್ಜು ಮಾಡ್ಕೊಂಡ, ಅನ್ನದ ಜೊತೆ ಕಲಿಸ್ಕೊಂಡ, ರುಚಿಯಾಗಿ ತಿನ್ಕೊಂಡ. ಇದೆಲ್ಲ ಒಂದು ದೊಡ್ಡ ಕಷ್ಟವಾ. ಆಗ ಅನ್ನ ಮಿಕ್ಕಿದೆ, ಇವಾಗ ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ಚಿತ್ರಾನ್ನ ಗೊಜ್ಜು ಕಲಿಸ್ಕೊಬಿಡೋಣ. ಟೊಮೊಟೊ ಚಿತ್ರಾನ್ನ. ಈಗ ದೀಪಾಲಂಕಾರ ಆಫ್ ಮಾಡಿಬಿಡೋಣ. ಇನ್ನೊಂದು ಸ್ವಲ್ಪ ರೈಸ್ ಹಾಕಿ ಕಲ್ಸ್ಕೊಬಿಟ್ರೆ
ಕರೆಕ್ಟಾಗಿ ಈ ಪಾಕ ರುಚಿ ಇರ್ಬೇಕಂದ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊಂಬಿಡ, ತಿಂದರೆ ಕಳೆದೋಗ್ಬಿಡ್ತೀರ. ಆಹಾ, ಈಗ ನೋಡಿ ಇನ್ನೊಂದು ಅರ್ಧ ಕಪ್ಪು ರೈಸ್ ಹಾಕ್ಬಿಡ್ತೀನಿ ಗೊಜ್ಜಿಗೆ, ಅವಾಗ ಪರಿಪೂರ್ಣ ಆಗುತ್ತೆ. ಇದೇನಿಗೆ ಬಿಡೋದು. ಈಗ ಯಾರೋ ಬರ್ತಾರೆ ನಮ್ಮ ಹೋಟ್ಲುಗಳಲ್ಲಿ, ವೆಜ್ ಬೇಕು ಸರ್ ಅಂತಾರೆ. ಈ ಥರ ಟೊಮೊಟೊ ರೈಸು ಆ ಥರ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂದ್ಬಿಡ್ತಾರೆ. ಚಿತ್ರಾನ್ನಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಬೆಲೆ ಜಾಸ್ತಿ. ಅದು ಬಡವ್ರ ಮನೆ ಬಾಡ್ಬಿಟ್ಟ ಆದರೂ ಪ್ರತಿಯೊಬ್ಬರ ಮನೇಲಿ ಚಿತ್ರಾನ್ನ ಇಲ್ಲದೆ ಮನೆಯೇ ನಡೆಯಲ್ಲ. ನಾನು ಅದಕ್ಕೆ ಒಂದು ಸ್ಪೆಷಲ್ಲಾಗಿ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗಾಗಿ ಒಂದು ಚಿಕನ್ ಚಿತ್ರಾನ್ನ ಮಾಡಿದೆ. ಭಾಳ ನನಗೆ ಒಳ್ಳೆ ಪ್ರೀತಿ ತೋರಿಸಿದ್ರಿ. ನೋಡಿ ಇವಾಗ ರೆಡಿಯಾಗಿದೆ ಚಿಕನ್ ಟೊಮೊಟೊ ಚಿತ್ರಾನ್ನ. ಇಷ್ಟೇ, ಹಿಂಗೆ ಮಾಡ್ಕೊಂಡ ಖುಷಿಯಾಗಿ ತಿನ್ಕೊಂಡ. ಈಗ ಪ್ಲೇಟ್ಗೆ ಉಣ ಬಡಿಸ್ಬಿಡೋಣ. ನೋಡಿ ರೆಡಿ ಆಯಿತು ಚಿತ್ರಾನ್ನ. ಟೊಮೊಟೊ ಚಿತ್ರಾನ್ನ ರೆಡಿಯಾಗಿದೆ. ನಿಮಗೆಲ್ಲ ಪ್ರೀತಿ ಬೆಳೆಸಿದೆ. ಮಾಡ್ಕೋಬೇಕು, ಖುಷಿಯಾಗಿ ಮನೇಲಿ ಕಲಿಸ್ಕೊಳ್ಳೋದು, ಅನ್ನ ಬಿಕ್ಕಿರೋದನ್ನ ಹಾಕ್ಕೊಳ್ಳೋದು, ರುಚಿಯಾಗಿ ತಿನ್ನಬೇಕು, ಖುಷಿಯಾಗಿ ಹೋಗಬೇಕು. ಅದಕ್ಕಂತ ತೋರಿಸಿದ್ದೀನಿ ಟೊಮೊಟೊ ಚಿತ್ರಾನ್ನ. ನೋಡ್ತಾ ಇರ್ಬೇಕು, ಮಾಡ್ಕೊಂಡು ತಿಂತಾ ಇರ್ಬೇಕು, ಒನ್ ಮೋರ್ ಅಂತ ಇರ್ಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರ್ಬೇಕು, ಲೈಕ್ ಮಾಡ್ತಾ ಇರ್ಬೇಕು, ಒಂದು ಸಲ ಬೆಲ್ ಬಟನ್ ಒತ್ತೇ ಬಿಡಬೇಕು. ಏನಂತೀರಾ? ಈ ಥರ ಒಳ್ಳೊಳ್ಳೆ ಅಡುಗೆ ನೋಡಬೇಕು ಅಂದರೆ ಚಂದ್ರು ಬೆಸ್ಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.